ಬೆಳಗಿನ ಉಪಹಾರ ತಯಾರಿಸಲು ಸಮಯ ಇಲ್ಲದೆ ಇದ್ದಾಗ ಮತ್ತು ಹಸಿವಾದಾಗ ಎಲ್ಲರಿಗಿಂತ ಮೊದಲು ನೆನಪಾಗುವುದೇ ಬ್ರೆಡ್. ನಾಲಿಗೆಗೆ ರುಚಿ ನೀಡುವ ಈ ಬ್ರೆಡ್ ನಮ್ಮ ಹೊಟ್ಟೆಗೆ ಸೇರ್ತಾ ಇದ್ದಂತೆ ಅನೇಕ ರೋಗಗಳು ಉಂಟಾಗಬಹುದು ಅಂತ ಖ್ಯಾತ ಆಹಾರ ತಜ್ಞ ಅರವಿಂದ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಯಮಿತವಾಗಿ ಬ್ರೆಡ್ ತಿನ್ನುವುದರಿಂದ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಬಹುದು. ಹಾಗಾದರೆ ಬ್ರೆಡ್ಡನ್ನು ಯಾಕೆ ತಿನ್ನಬಾರದು? ಇದನ್ನು ತಿನ್ನೋದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತ ನೋಡೋಣ ಬನ್ನಿ. ಬ್ರೆಡ್ ತಿನ್ನಲೇಬಾರದು ಅನ್ನೋದಕ್ಕೆ ಕೆಲ ಪ್ರಮುಖ ಕಾರಣಗಳನ್ನು ಡಾಕ್ಟರ್ಗಳು ಕೊಡ್ತಾರೆ. ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿಸುತ್ತೆ. ಬ್ರೆಡ್ನಲ್ಲಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಬಹಳ ಹೆಚ್ಚಿರುತ್ತೆ. ಈ ಕಾರಣದಿಂದಾಗಿ ಬ್ರೆಡ್ ತಿಂದ ತಕ್ಷಣ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ಇದನ್ನು ಸಮತೋಲನಗೊಳಿಸಲು ಮೆದೋಜೀರಕ ಗ್ರಂಥಿಯು ಬಹಳಷ್ಟು ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡಬೇಕಾಗತ್ತೆ. ನಿರಂತರವಾಗಿ ಬ್ರೆಡ್ ತಿನ್ನುವುದರಿಂದ ಇನ್ಸುಲಿನ್ ಪ್ರತಿರೋಧ ಉಂಟಾಗುತ್ತದೆ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಟೈಪ್ 2 ಮಧುಮೇಹ ಬರುವ ಅಪಾಯ ಸಹ ಹೆಚ್ಚು. ತ್ವರಿತ ತೂಕ ಹೆಚ್ಚಳವಾಗುತ್ತೆ. ಇನ್ನು ಮೈದಾ ಹಿಟ್ಟನ್ನು ಬ್ರೆಡ್ ತಯಾರಿಕೆಗೆ ಹೆಚ್ಚಾಗಿ ಬಳಸಲಾಗುತ್ತೆ. ಇದಲ್ಲದೆ ಇದರಲ್ಲಿ ಯಾವುದೇ ಪೋಷಕಾಂಶಗಳು ಅಥವಾ ಫೈಬರ್ ಅಂಶ ಇರೋದಿಲ್ಲ. ಇವು ದೇಹಕ್ಕೆ ಖಾಲಿ ಕ್ಯಾಲೋರಿಗಳನ್ನು ಮಾತ್ರ ಒದಗಿಸುತ್ತೆ. ಇದರ ಪರಿಣಾಮದಿಂದಾಗಿ ಬ್ರೆಡ್ ತಿಂದ ಕೂಡಲೇ ಮತ್ತೆ ಹಸಿವಾಗುತ್ತೆ. ಇದನ್ನು ಅತಿಯಾಗಿ ತಿನ್ನುವುದು ಮತ್ತು ಬೊಜ್ಜು, ಹೊಟ್ಟೆಯ ಸುತ್ತಲೂ ಕೊಬ್ಬು ಸಂಗ್ರಹವಾಗುವಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಮೈದಾದಿಂದ ತಯಾರಿಸಿದ ಬಿಳಿ ಬ್ರೆಡ್ನಲ್ಲಿ ಅಂಟು ತರಹದ ವಸ್ತುವಾದ ಗ್ಲೂಟನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದರಲ್ಲಿ ಯಾವುದೇ ಫೈಬರ್ ಅಂಶವಿಲ್ಲದ ಕಾರಣ ಇದು ಕರುಳಿನಲ್ಲಿ ಬಹಳ ನಿಧಾನವಾಗಿ ಚಲಿಸುತ್ತೆ ಮತ್ತು ಒಳಗಿನ ಗೋಡೆಗಳಿಗೆ ಅಂಟಿಕೊಳ್ಳುತ್ತೆ. ಇದು ಬೇಸಿಗೆಯಲ್ಲಿ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಮತ್ತು ತೀವ್ರ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಗ್ಲೂಟನ್ ಅಲರ್ಜಿ ಇರುವವರಿಗೆ ಇದು ಇನ್ನೂ ಹೆಚ್ಚು ಅಪಾಯಕಾರಿಯಾಗಿದೆ. ಇನ್ನು ಅಪೌಷ್ಟಿಕತೆ. ನಾವು ಸೇವಿಸುವ ಆಹಾರದಿಂದ ದೇಹಕ್ಕೆ ಜೀವಸತ್ವಗಳು ಮತ್ತು ಖನಿಜಗಳು ಬೇಕಾಗುತ್ತೆ. ಆದರೆ ಬ್ರೆಡ್ ಸಂಸ್ಕರಣೆಯ ಸಮಯದಲ್ಲಿ ಅದರಲ್ಲಿರುವ ಎಲ್ಲ ನೈಸರ್ಗಿಕ ಪೋಷಕಾಂಶಗಳು ನಾಶವಾಗುತ್ತೆ. ಪ್ರತಿದಿನ ಉಪಹಾರಕ್ಕಾಗಿ ಬ್ರೆಡ್ ತಿನ್ನುವುದರಿಂದ ದೇಹಕ್ಕೆ ಅಗತ್ಯವಿರುವ ಗುಣಮಟ್ಟದ ಪ್ರೋಟೀನ್ಗಳು ಮತ್ತು ಜೀವಸತ್ವಗಳು ದೊರೆಯುವುದಿಲ್ಲ. ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತೆ. ನಿರಂತರ ಆಯಾಸ ಮತ್ತು ಆಲಸ್ಯ ನಮ್ಮನ್ನು ಕಾಡುತ್ತೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕಂದು ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ಗಳು ಸಹ 100% ಸುರಕ್ಷಿತ ಅಲ್ಲ. ಇವು ಬಣ್ಣಗಳು ಮತ್ತು ಸಂರಕ್ಷಕಗಳನ್ನು ಹೊಂದಿರುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಆದ್ದರಿಂದ ಪ್ಯಾಕ್ ಮಾಡಿದ ಬ್ರೆಡ್ಗಳನ್ನು ತಿನ್ನುವ ಬದಲು ನಮ್ಮ ಸಾಂಪ್ರದಾಯಿಕ ಆಹಾರವಾದ ಇಡ್ಲಿ, ದೋಸೆ ಮತ್ತು ಉಪ್ಮಾದಂತಹ ಮನೆಯಲ್ಲಿಯೇ ತಯಾರಿಸಿದ ಭಕ್ಷ್ಯಗಳನ್ನು ಉಪಹಾರಕ್ಕಾಗಿ ಸೇವಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು.